ಮಾಲೀಕರು ಮತ್ತು ಡ್ರೈವರ್ಗಳು ನೋಡ್ಲೇಬೇಕಾದಂತಹ ಬಿಗ್ ಸ್ಟೋರಿ ಇದು. ಕಾರ್ ದೋಚುವ ದಂಧೆ ಶುರು ಆಗ್ಬಿಟ್ಟಿದೆ. ಏನಾದ್ರೂ ನೀವು ಎಚ್ಚೆತ್ಕೊಳ್ದಲೇ ಇದ್ರೆ ಪರಾಭಾರೆ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಖದೀಮರು. ಸೋಷಿಯಲ್ ಮೀಡಿಯಾ ಮೂಲಕವೇ ಈ ಒಂದು ದಂಧೆ ನಡೀತಾ ಇರುವಂತದ್ದು. ಬಾಡಿಗೆ ಆಮಿಷಕ್ಕೆ ಬಿದ್ದು ಕಾರನ್ನ ಕಳೆದುಕೊಂಡಿದ್ದಾರೆ ಯುವಕ ಕಾರ್ತಿಕ್. ರೂಪನ್ ನಾಯರ್ ಎಂಬಾತನ ವಿರುದ್ಧ ಸಾವಿರಾರು ರೂಪಾಯಿಗಳ ವಂಚನೆ ಕೇಸ್ ಇದೀಗ ದೂರು ಕೇಳಿ ಬರ್ತಾ ಇರುವಂತದ್ದು. ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನೋಡಿ, ಸೋಷಿಯಲ್ ಮೀಡಿಯಾವನ್ನ ಯಾವ ರೀತಿಯಾಗೆಲ್ಲ ಬಳಕೆ ಮಾಡ್ಕೊಳ್ತಾರೆ. ಒಂದ್ ಕಡೆನಲ್ಲಿ ವಿದ್ಯಾವಂತರು ಕೂಡ ಮೋಸ ಹೋಗ್ಬಿಡ್ತಾರೆ. ಯಾಕಂತ ಅಂದ್ರೆ ಅವರ ಪ್ರೊಫೈಲ್ಗಳಾಗಿರುತ್ತೆ. 2024ರಲ್ಲಿ KA04NE 6320 ಕಾರನ್ನ ಬಾಡಿಗೆಗೆ ಪಡೆದು ವಂಚನೆಯನ್ನ ಮಾಡಿರುವಂತದ್ದು ಈ ಕುರಿತಾಗಿ ಬಂದಿರುವಂತಹ ಆರೋಪ. ಜಾಹೀರಾತನ್ನ ನೋಡಿ ಯಾಮಾರ್ತಾ ಇದ್ರೆ ಇದಕ್ಕೆ ನೀವೇ ಎಚ್ಚೆತ್ಕೊಳ್ಬೇಕಾಗತ್ತೆ. ಯಾಕಂತ ಅಂದ್ರೆ ಅಷ್ಟು ಪ್ರೊಫೆಷನಲ್ ಆಗಿ ಎಲ್ಲವನ್ನ ಕ್ರಿಯೇಟ್ ಮಾಡ್ಕೊಂಡು ಇವರು ಅಖಾಡಕ್ಕೆ ಇಳಿಯುವಂಥದ್ದು, ಆ ಒಂದು ದಂಧೆಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಆ ಸಂದರ್ಭದಲ್ಲಿ. ಅಗ್ರಿಮೆಂಟ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಕಾರನ್ನ ಜಖಂ ಮಾಡಿದ್ದಾನೆ ರಾಯನ್. ಕೇರಳಂನಲ್ಲಿ ಓಡಾಡಿ ಕಾರನ್ನ ಹಾಳು ಮಾಡಿರುವಂಥದ್ದು ಈ ಖದೀಮರು. ಬರೋಬ್ಬರಿ 1.49 ಲಕ್ಷವನ್ನ ಬಾಕಿಯನ್ನ ಉಳಿಸ್ಕೊಂಡಿದ್ರಂತೆ. ಮಾಲೀಕನಿಗೆ ಇದೀಗ ಟೋಪಿಯನ್ನ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಅಗ್ರಿಮೆಂಟ್ನಲ್ಲಿದ್ದಂತಹ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದೀಗ ಈ ಒಂದು ಪ್ರಕರಣ ಬೆಂಗಳೂರಿನ ಬೇಗೂರು ಪೊಲೀಸ್ ಠಾಣೆಯ ಮೆಟ್ಟಿಲು ಕೂಡ ಏರಿರುವಂಥದ್ದು. ಬರೋಬ್ಬರಿ 1.49 ಲಕ್ಷದ ಕಾರ್ ಇದು. ಫಾಸ್ಟ್ಯಾಗ್ ಅನ್ನು ಬದಲಾಯಿಸಿಕೊಂಡು ಫೋನ್ ನಂಬರ್ ಬ್ಲಾಕ್ ಮಾಡಿ ಎಸ್ಕೇಪ್ ಆಗಿದ್ದಾರೆ ಖದೀಮರು.